ಕೊಡಗಿನಲ್ಲಿ ಕಾಡಾನೆ ಮಾನವ ಸಂಘರ್ಷ ಮಿತಿ ಮೀರಿದೆ. ಕಳೆದೆರಡು ವಾರದಲ್ಲಿ ಕಾಡಾನೆ ದಾಳಿಗೆ 3 ಬಲಿಯಾಗಿದ್ದಾರೆ. ತೋಟದಲ್ಲೇ ಆನೆಗಳು ವಾಸ್ತವ್ಯ ಹೂಡಿವೆ. ಗ್ರಾಮೀಣ ಭಾಗಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದಾಗಿ ರೈತರು, ಬೆಳೆಗಾರರು, ಸಾರ್ವಜನಿಕರು ಜೀವ ಭಯದಲ್ಲೇ ದಿನ ಕಳೆಯುವಂತಾಗಿದೆ. ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ, ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ 2 ವಾರದಲ್ಲಿ 3 ಬಲಿಯಾಗಿರುವ ಬಗ್ಗೆ ಗಮನ ಸೆಳೆದಿದ್ದಾರೆ. ಆನೆ, ಚಿರತೆ, ಹುಲಿಗಳಿಂದಾಗಿ ನಾವು ಬದುಕು ಸಾಗಿಸಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಜನವಸತಿಯು ಸಾಧ್ಯವಾಗದ ಮಟ್ಟಕ್ಕೆ ತಲುಪಬಹುದು. ಈಗಾಗಲೇ ಕೃಷಿಕರು ಭತ್ತ ಬೆಳೆಯುವುದನ್ನು ನಿಲ್ಲಿಸಿದ್ದಾರೆ. ಜನ ಕಾನೂನನ್ನು ಕೈಗೆತ್ತಿಕೊಂಡರೂ ತಪ್ಪು ಅನ್ನೋಕ್ಕಾಗಲ್ಲ. ಜಿಲ್ಲೆಯಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನರ ಬದುಕು ಸಂಕಷ್ಟದಲ್ಲಿದೆ ಎಂದರು. ಸರ್ಕಾರ ವೈಜ್ಞಾನಿಕ ಕ್ರಮ ಕೈಗೊಂಡು ಜನರ ರಕ್ಷಣೆಗೆ ಮುಂದಾಗಬೇಕು. ವನ್ಯಪ್ರಾಣಿ ಮಾನವ ಸಂಘರ್ಷ ತಡೆಗೆ ಬಜೆಟ್ನಲ್ಲಿ 1500 ಕೋಟಿ ಅನುದಾನ ಘೋಷಿಸಿದ್ದು, ಅದರಲ್ಲಿ ದೊಡ್ಡ ಪಾಲನ್ನು ಕೊಡಗಿಗೆ ಕೊಟ್ಟು ಜನರ ರಕ್ಷಣೆಗೆ ಮುಂದಾಗಬೇಕೆಂದು ಶಾಸಕ ಪೊನ್ನಣ್ಣ ಮನವಿ ಮಾಡಿದ್ರು. ನಾವು ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ನಮ್ಮ ಜಿಲ್ಲೆ ತತ್ತರಿಸ್ತಾ ಇದೆ. ಮನೆ ಅಧ್ಯಕ್ಷರೇ, ಇವತ್ತು ಬೆಳಗ್ಗೆ ಕೂಡ ನಾನು ಅದನ್ನ ಪ್ರಸ್ತಾಪ ಮಾಡಬೇಕು ಅಂತ ಬಂದೆ. ಅಷ್ಟರಲ್ಲಿ ಕಲಾಪ ಪ್ರಾರಂಭ ಆಗಿರೋದ್ರಿಂದ ನಾನು ಮಾಡ್ಲಿಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಸಿದ್ದಾಪುರದಲ್ಲಿ ಒಬ್ಬ ಬೆಳೆಗಾರ ಆನೆ ತುಳಿತಕ್ಕೆ ಸಾವನ್ನ ಅಪ್ಪಿದ್ದಾನೆ. ಮೊನ್ನೆ ಕುಶಾಲನಗರದಲ್ಲಿ, ಅಂದ್ರೆ ಮಡಿಕೇರಿ ಕ್ಷೇತ್ರದಲ್ಲಿ ಕುಶಾಲನಗರ ಸೋಮವಾರಪೇಟೆ ಬಳಿ ಒಬ್ಬ ಮಹಿಳೆ ಸಾವಿಗೀಡೇರಿದ್ದಾಳೆ. ಹೋದ ವಾರ ಬೆಟ್ಟತೂರಿನಲ್ಲಿ ಮದೆನಾಡು, ಅದು ವಿರಾಜಪೇಟೆ ಕ್ಷೇತ್ರದಲ್ಲಿ ಒಂದು 19 ವರ್ಷದ ಹೆಣ್ಮಗಳು, ಅವಳು ಕೂಡ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾಳೆ. ಕಳೆದ 10 ದಿವಸದಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ. ಇದು ಬಹಳ ಒಂದು ಆತಂಕಕಾರಿಯಾದಂತ ಪರಿಸ್ಥಿತಿ ಇವತ್ತು ಕೊಡಗಿನಲ್ಲಿ ನಿರ್ಮಾಣ ಆಗಿದೆ. ಮನೆ ಅಧ್ಯಕ್ಷರೇ, ಆನೆಗಳು, ಚಿರತೆಗಳು, ಹುಲಿಗಳ ಕಾಟದಿಂದ ನಾವು ಅಲ್ಲಿ ಬದುಕನ್ನೇ ಬಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾವ್ದಾರೇ ಒಂದು ಶಾಶ್ವತ ಪರಿಹಾರ ತರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಮುಂದಿನ ದಿನಗಳಲ್ಲಿ ಜನವಸತಿಗೆ ಕೂಡ ಸಾಧ್ಯವಾಗೋದಿಲ್ಲ. ಎಲ್ಲ ಅಲ್ಲಿ ಬೆಳೆಗಾರರು ಇರ್ಬೋದು. ಇವತ್ತು ನಾವು ಅಕ್ಕಿಯನ್ನ ಬೆಳೆಯೋದೇ ನಿಲ್ಲಿಸ್ಬಿಟ್ಟಿದ್ವಿ. ಗದ್ದೆಗಳು ಪೂರ್ಣವಾಗಿ ಬೆಳೆಯೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಆನೆಗಳ ತೊಂದರೆಯಿಂದ. ಇದಕ್ಕೆ ಮಾನ್ಯ ಅರಣ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಪೂರ್ಣವಾದಂತ ಸಂಪುಟ ಸಭೆ ಏನಾದ್ರು ಒಂದು ನಿರ್ಣಯವನ್ನ ಕೈ ತೆಗೆದು ನಮ್ಮನ್ನ ರಕ್ಷಣೆಗೆ ಬರಲೇಬೇಕಾಗ್ತದೆ. ಇಲ್ಲಾಂದ್ರೆ ಇಲ್ಲಿ ಜನ ಕಾನೂನನ್ನ ಅವ್ರ ಕೈಗೆ ತಗೊಂಡ್ರು ಕೂಡ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅದನ್ನು ದಯವಿಟ್ಟು ತಾವು ಗಮನ ಹರಿಸಬೇಕು, ಸರ್ಕಾರ ಗಮನ ಹರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಅವರಲ್ಲಿ ನಾನು ಕಳಕಳೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜನರ ಬದುಕು ಇವತ್ತು ಸಂಕಷ್ಟದಲ್ಲಿದೆ. ಒಂದು ಮಾನವ ಮತ್ತು ಪ್ರಾಣಿಯ ಸಂಘರ್ಷದಿಂದ ದಯವಿಟ್ಟು ಇದನ್ನ ಬಗೆಹರಿಸಲಿಕ್ಕೆ ವೈಜ್ಞಾನಿಕವಾದಂತ ಒಂದು ಕ್ರಮವನ್ನ ನಮ್ಮ ಸರ್ಕಾರ ಜಾರಿಗೆ ತಂದು ಜನರ ರಕ್ಷಣೆಗೆ ಮುಂದಾಗಬೇಕು ಅಂತೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ಬಜೆಟ್ ನಲ್ಲಿ ಈ ಮಾನವ ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡುವ ಉದ್ದೇಶದಿಂದ 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳುವುದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ಪಾಲನ್ನ ನಮ್ಮ ಕೊಡಗು ಜಿಲ್ಲೆಗೆ ಕೊಟ್ಟು ನಮ್ಮ ರಕ್ಷಣೆಗೆ ತಾವು ಮುಂದಾಗಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಪ್ರಸಕ್ತ ಸಾಲಿನಲ್ಲಿ 270 ಕೋಟಿ, ಇದಕ್ಕಿಂತ ಹೆಚ್ಚು ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಕಳೆದ 2.5 ತಿಂಗಳಿನಲ್ಲಿ ಕೊಡಗಿನಲ್ಲಿ ಆನೆ ದಾಳಿಗೆ 5 ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಹೀಗಿದ್ದರೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಬಹುತೇಕ ಕಡೆಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲದೆ ಸುಲಭವಾಗಿ ಕಾಡಾನೆಗಳು ನಾಡಿಗೆ ಬರ್ತಿವೆ. ಆನೆ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ವೈಜ್ಞಾನಿಕ ಕ್ರಮದ ಅಗತ್ಯವಿದೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿರ್ಣಯ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.